ಬೆಳಗ್ಗೆ ಎದ್ದು ಕಾಲೇಜ್ ರೆಡಿ ಆದೆ. ಈ ಥರ ರೆಡಿಯಾಗಿದ್ದೆ. ಚೆನ್ನಾಗಿದ್ರೆ ನೋಡಿ ಹೇಗಿದೆ ಅಂತ ಹೇಳಿ. ನಾನು ನನ್ನ ಫ್ರೆಂಡ್ ಹೋಗ್ತಾಯಿದ್ವಿ ಕಾಲೇಜಿಗೆ ಆಫ್ಟರ್ ಲಾಂಗ್ ಟೈಮ್. 2 ತಿಂಗಳಾದಮೇಲೆ ಕಾಲೇಜ್ ಹೇಗೆ ನಾವು ಓದಕ್ಕೆ ಹೋಗ್ತೀನಿ. ನಾ ಓದಕ್ಕೆ ಹೋಗ್ತೀನಿ. ಹೋಗ್ತಾ ಇದ್ದ ದಾರಿಯಲ್ಲಿ ದೇವಸ್ಥಾನ ಸಿಕ್ತು, ಹಾಗೆ ನೋಡಿ ಹೋಗಿದ್ವಿ. ನಿಮ್ಮ ಕೈ ಬಂತು ಮುಂದ್ಗಡೆ ಒಂದು ದರ್ಗಾ ಸರ್ಕಲ್, ಜಯಲಳಿಯ ದರ್ಗಾ ಸರ್ಕಲ್. ಹಾಗೆ ಮುಂದಕ್ಕೆ ಹೋಗ್ತಾ ಇದ್ವಿ. ಆಮೇಲೆ ರಂಗನಾಥ ಗುಡಿಗೆ ದೇವಸ್ಥಾನ ಬಂತು, ಅದನ್ನು ನೋಡ್ಕೊಂಡು ಮುಂದೆ ಹೋಗ್ತಾ ಇದ್ವಿ. ಅಲ್ಲಿ ಸಿದ್ದಣ್ಣ ಅಂಗಡಿಯಲ್ಲಿ ಜೆರಾಕ್ಸ್ ಮಾಡಿಕೊಂಡು ಬುಕ್ ಫಾರ್ಮ್ ಅರ್ಜಿಗೆ ಸೈನ್ ಮಾಡ್ಸ್ಕೊಂಡು ಬರೋಕ್ಕಂತ ಕಾಲೇಜಿಗೆ ಹೋಗ್ತಾ ಇದ್ವಿ. ಅದೇನೋ ಮುಂದೆ ಬಂದೇ ಬಿಡ್ತು ಕಾಲೇಜ್ ಹೋಗ್ತಾ ಹೋಗ್ತಾ. ಕಾಲೇಜ್ ಕಾಂಪೌಂಡ್ ಮೇಲೆ ಒಂದು ಹುಡುಗಿ ಕುಂತಿಲ್ಲ, ಇದು ಒಂದು ಕಾಲೇಜ್ ಏನಿಲ್ಲ. ನೋಡಿ ನಮ್ಮ ಕಾಲೇಜು. ಕ್ಲಾಸ್ ಒಳಗೆ ಎಂಟ್ರಿ ಕೊಟ್ಟಿವಿ. ಪ್ರಿನ್ಸಿಪಲ್ ಸರ್ ಅವರು ಕ್ಲಾಸ್ ಹೇಳ್ತಾ ಇದ್ರು. ನಾವು ಲಾಸ್ಟ್ ಬೆಂಚಿಗೆ ಹೋಗಿ ಕುಂತ್ಕೊಂಡಿದ್ವಿ. ನನಗೆ ಫಾರ್ಮ್ ತುಂಬಕ್ಕೆ ಬರಲ್ಲ, ನಮ್ಮ ಹುಡುಗನ ಕೈಲಿ ತುಂಬಿಸಿದೆ. ಹುಡುಗರು ಪಾಠ ಮಾಡಿ ಕುಂತಾಗ ಹುಡುಗರು ಇಲ್ಲಿ ಹಿಂದ್ಗಡೆ ಮಾತಾಡ್ತಾ ಇದ್ವಿ. ಎಲ್ಲ ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಯಾರು ಪ್ರಿನ್ಸಿಪಲ್ ಡಾಕ್ಯುಮೆಂಟ್ ವೆರಿಫೈ ಮಾಡಿದರು. P1 ಹತ್ರ ಹೋಗಿ ಸೀಲ್ ಹಾಕ್ಸ್ಕೊಂಡು ಬಾ ಅಂತ ಹೇಳಿದ್ರು. ಸೀಲ್ ಹಾಕ್ಸ್ಕೊಂಡಿವಿ. ಆಮೇಲೆ ಸಿಗ್ನೇಚರ್ ಮಾಡಿಕೊಟ್ರು. ಸಿಗ್ನೇಚರ್ ಮಾಡಿದ ತಕ್ಷಣ ನಾವು ಹೊರಗಡೆ ಬಂದ್ವಿ. ಎಲ್ಲರೂ ಸ್ಪೋರ್ಟ್ಸ್ ಆಡ್ತಾಯಿದ್ರು, ನಾವು ಕೂಡ ಸ್ಪೋರ್ಟ್ಸಲ್ಲಿ ಭಾಗವಹಿಸಿದ್ವಿ. ಅಂತೂ ಕಾಲೇಜ್ ಮುಗಿತು, ತಿನ್ನೋಕ್ಕೆ ತೊಗೊಂಡು ಬಂದ್ವಿ. ಇದಿಗೆ ಬ್ಲಾಗ್ ಮುಗಿತು. ಬಾಯ್ ಫ್ರೆಂಡ್ಸ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.